fifth main, answer the following questions, 4 marks questions. 52, state and prove basic proportionality theorem. So ಇದನ್ನ maximum times ಕೇಳ್ತಾರೆ. ಸೊ ನೋಡಿ, ಮಾರ್ಚ್ 2018, 2017, 2023 and 25. ಸೊ ಮ್ಯಾಕ್ಸಿಮಮ್ ಇದು ಕ್ವಶನ್ಸ್ ಯಾವಾಗ್ಲೂ ಬರುತ್ತೆ. ಸೊ ಕೆಲವೊಮ್ಮೆ ಡೈರೆಕ್ಟ್ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಪ್ರೂವ್ ಮಾಡ್ಲಿಕ್ಕೆ ಕೊಡ್ಬೋದು, ಇಲ್ಲ ಕೆಲವೊಮ್ಮೆ ಸ್ಟೇಟ್ಮೆಂಟ್ ಕೂಡ ಕೊಟ್ಟು ಪ್ರೂವ್ ಮಾಡ್ಲಿಕ್ಕೆ ಹೇಳ್ಬೋದು. ಸೊ ಸ್ಟೇಟ್ಮೆಂಟ್ ಅನ್ನ ಅಬ್ಸರ್ವ್ ಮಾಡಿ. ಇಫ್ ಎ ಲೈನ್ ಈಸ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಎ ಟ್ರಯಾಂಗಲ್ ಟು ಇಂಟರ್ಸೆಕ್ಟ್ ದಿ ಅದರ್ ಟೂ ಸೈಡ್ಸ್ ಇನ್ ಡಿಸ್ಟಿಂಕ್ಟ್ ಪಾಯಿಂಟ್. ಸೊ ಇಲ್ಲಿ ನೋಡಿ ಏನ್ ಹೇಳ್ತಾ ಇದಾರೆ ಅವರು, ಇನ್ ಎ ಟ್ರಯಾಂಗಲ್ ಎ ಲೈನ್ drawn parallel to one side of the triangle. So a line parallel to one side of a triangle to intersect the other two sides. So ಇದೇನಾಗ್ತಾ ಇದೆ, AB ಮತ್ತು AC ಗಳಲ್ಲಿ intersect ಆಗ್ತಾ ಇದೆ. In a distinct point, the other two sides are divides in the same ratios ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಇದನ್ನ ಪ್ರೂವ್ ಮಾಡೋಕ್ಕಿಂತ ಮೊದಲು ನಿಮ್ಗೆ ಪ್ರೂವ್ ಮಾಡ್ಲಿಕ್ಕೆ ನಿಮ್ಗೆ ಕೆಲವೊಂದು ಕಂಡೀಷನ್ಸ್ ಗಳು ಗೊತ್ತಿರಬೇಕು. ಸೊ ಆಲ್ರೆಡಿ ನೀವು ಅದನ್ನ ಕಲ್ತಿರ್ತೀರಾ. ಸೊ ಒಂದು ಕಂಡೀಷನ್ಸ್ ಗಳು ಗೊತ್ತಿದ್ರೆ, 3 ಅಂಶಗಳು ಗೊತ್ತಿದ್ರೆ ನೀವು ಈ ಒಂದು ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಅನ್ನ ಈಸಿಯಾಗಿ ಪ್ರೂವ್ ಮಾಡ್ತಾ ಹೋಗ್ಬೋದು. ಸೊ ಮೊದಲನೇ ಕಂಡೀಷನ್ ಏನಂದ್ರೆ, ಸೊ ಇಲ್ಲಿ ಯೂಕ್ಲಿಡಿಯನ್ ಆಕ್ಸಿಯಮ್. ಸೊ ಯೂಕ್ಲಿಡಿಯನ್ ಆಕ್ಸಿಯಮ್ ಏನ್ ಹೇಳತ್ತೆ, ಥಿಂಗ್ಸ್ ವಿಚ್ ಆರ್ ಈಕ್ವಲ್ ಟು ದಿ ಸೇಮ್ ಥಿಂಗ್ ಆರ್ ಆಲ್ಸೋ ಈಕ್ವಲ್ ಟು ಒನ್ ಅನದರ್. ಸೊ ಎ ಈಕ್ವಲ್ ಟು ಬಿ, ಬಿ ಈಕ್ವಲ್ ಟು ಸಿ ಆದ್ರೆ ಇದೇನಾಗತ್ತೆ, ಎ ಈಕ್ವಲ್ ಟು ಸಿ ಆಗತ್ತೆ. ಸೊ ಈ ಒಂದು ಕಂಡೀಷನ್ ಗೊತ್ತಿರ್ಬೇಕು. ಅದೇ ರೀತಿ ನಿಮ್ಗೆ ಏರಿಯಾ ಆಫ್ ಟ್ರಯಾಂಗಲ್. ಸೊ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಏನ್ ಹೇಳುತ್ತೆ, ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ ಟು ಏನ್ ಹೇಳುತ್ತೆ, ಹಾಫ್ ಇಂಟು ಬೇಸ್ ಇಂಟು ಹೈಟ್, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಓಕೆ. ಸೊ ಇನ್ನೊಂದು ಕಂಡೀಷನ್ ಏನಿರ್ಬೇಕು, equality of areas. So ನೋಡಿ ಇಲ್ಲಿ triangles on the same base between the same parallel lines have equal areas. ನೋಡಿ, ಎರಡು ಸಮಾಂತರ ರೇಖೆಗಳ ಮಧ್ಯದಲ್ಲಿ ಎರಡು ಟ್ರಯಾಂಗಲ್ಸ್ ಇದ್ರೆ ಸೊ ಅವುಗಳ ಏರಿಯಾಗಳು ಏನಾಗಿರುತ್ತೆ ಅಂದ್ರೆ ಯಾವಾಗ್ಲೂ ಸಮನಾಗಿರುತ್ತೆ. The triangles on the same base, the triangles on the same base and between the parallel lines, between the same parallel lines have ಈಕ್ವಲ್ ಏರಿಯಾಸ್ ಅಂತ ಗೊತ್ತಿರ್ಬೇಕು. ಸೊ ಈ 3 ಕಂಡೀಷನ್ಸ್ ಗೊತ್ತಿದ್ರೆ ನಿಮ್ಗೆ ಈ ಒಂದು ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಅನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ಸೊ ಪ್ರೂಫ್. ಸೊ ಈಗ ಪ್ರೂಫ್ ಅನ್ನ ನೋಡೋಣ. ಇನ್ ಡಾಟಾ, ಇನ್ ಟ್ರಯಾಂಗಲ್ ಎ ಬಿ ಸಿ ದ ಲೈನ್ ಡಿ ಡ್ರಾನ್ ಪ್ಯಾರಲಲ್ ಟು ಇಂಟರ್ಸೆಕ್ಟ್ ಎ ಬಿ ಅಂಡ್ ಎ ಸಿ ಎಟ್ ಡಿ ಅಂಡ್ ಇ. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ, ಗಿವನ್ ಸ್ಟೇಟ್ಮೆಂಟ್ ಅಲ್ಲಿ ನಾವು ಅದನ್ನ ಮೆಥಮೆಟಿಕಲಿ ರೈಟ್ ಮಾಡಿದಾಗ, in triangle ABC, the line DE, so the line DE is parallel to BC. So here this DE intersect AB and AC at the point D and E. So we have to show that their ratios AD divided by DB is equal to AE divided by EC. ಸೊ ಇಲ್ಲಿ ನಾವೇನ್ ಮಾಡೋಣ, ಒಂದು ಚಿಕ್ಕದಾಗಿ ರಚನೆಯನ್ನ ಮಾಡ್ಕೊಳ್ಳೋಣ. ಸೊ ಕನ್ಸ್ಟ್ರಕ್ಟ್ ಜಾಯಿನ್ ಬಿಇ ಅಂಡ್ ಡಿ ಸಿ. ಜಾಯಿನ್ ಬಿಇ, ನೋಡಿ ಇಲ್ಲಿ ಬಿಇ ಅನ್ನ ಸೇರ್ಸೋಣ, ಅದೇ ರೀತಿ ಡಿ ಸಿ ಅನ್ನ ಕೂಡ ಸೇರ್ಸೋಣ. ಡ್ರಾ ಡಿ ಎಂ ಪರ್ಪೆಂಡಿಕ್ಯುಲರ್ ಟು ಎ ಸಿ. ಡ್ರಾ ಡಿ ಎಂ ಪರ್ಪೆಂಡಿಕ್ಯುಲರ್ ಟು ಎ ಸಿ. ಸೊ ಡಿ ಎಂ ಅನ್ನ ಲಂಬವಾಗಿ ಹೇಳ್ಕೊಳ್ಳೋಣ, ಯಾವುದಕ್ಕೆ, ಎ ಸಿ ಗೆ ಪರ್ಪೆಂಡಿಕ್ಯುಲರ್ ಆಗಿರೋ ಹಾಗೆ. ಅದೇ ರೀತಿ ಇ ಎನ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಬಿ. ಸೊ ಇ ಎನ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಬಿ. ಓಕೆ. ಸೊ ಇಷ್ಟು ರಚನೆಯನ್ನ ಮಾಡ್ಕೊಂಡ್ವಿ ನಾವು. ಈಗ ಪ್ರೂಫ್. ಪ್ರೂಫ್ ಇನ್ ಟ್ರಯಾಂಗಲ್ ಎ ಡಿ ಇ ಅಂಡ್ ಟ್ರಯಾಂಗಲ್ ಬಿ ಡಿ ಇ. ನೋಡಿ ಇಲ್ಲಿ ಎ ಬಿ ಅನ್ನ ಬೇಸ್ ಆಗಿ ತಗೊಳ್ಳೋಣ ಮೊದಲನೇದಾಗಿ. ಸೊ ನಾವಿಲ್ಲಿ ಏನನ್ನ ಪ್ರೂವ್ ಮಾಡ್ತಾ ಇದೀವಿ, ಎ ಡಿ ಡಿವೈಡೆಡ್ ಬೈ ಡಿ ಬಿ ಅಂತ ಪ್ರೂವ್ ಮಾಡ್ಬೇಕಲ್ವಾ. ಸೊ ಈಗ ಏನ್ ಮಾಡೋಣ, ಎ ಡಿ ಬಿ ಅನ್ನ ಬೇಸ್ ಆಗಿ ಕನ್ಸಿಡರ್ ಮಾಡಿ ಇನ್ ಟ್ರಯಾಂಗಲ್ ಡಿ ಬಿ ಇ, ಇನ್ ಟ್ರಯಾಂಗಲ್ ಡಿ ಬಿ ಇ ಅಂಡ್ ಬಿ ಡಿ ಇ, ಬಿ ಡಿ ಇ. ಸೊ ನೋಡಿ, ಇನ್ ಟ್ರಯಾಂಗಲ್ ಎ ಡಿ
this triangle ADE and triangle DBE. So ಈ ಎರಡು ಟ್ರಯಾಂಗಲ್ ಅನ್ನ ನೋಡಿ, ಇಲ್ಲಿ ಏರಿಯಾ ಆಫ್ ದಿ ಟ್ರಯಾಂಗಲ್ ಏನಾಗುತ್ತೆ? ಸೊ ಏರಿಯಾ ಆಫ್ ಟ್ರಯಾಂಗಲ್ ADE. ಸೊ ಏರಿಯಾ ಆಫ್ ದಿ ಟ್ರಯಾಂಗಲ್ ADE. ಸೊ ಈ ಏರಿಯಾ ಆಫ್ ಟ್ರಯಾಂಗಲ್ ಏನಾಗುತ್ತೆ? ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಲ್ವಾ? ಸೊ ಇಲ್ಲಿ ಹಾಫ್ ಇಂಟು ಬೇಸ್ ಈಸ್ AD and height is EN. Therefore, area of triangle ADE is equal to half into AD into EN divided by. So ಇಲ್ಲಿ ನಾವು ಇದರ ರೇಷಿಯೋ ಅನ್ನ ಹೇಳಬೇಕು. Their sides are in equal proportion. So take the area of the triangle DBE. Triangle DBE. So ಈ ಟ್ರಯಾಂಗಲ್ ಅನ್ನ ಒಬ್ಸರ್ವ್ ಮಾಡಿದ್ರೆ the area of the triangle DBE ಏನಾಗುತ್ತೆ? half into base is BD and height is EN. Okay, so height ಏನಾಗುತ್ತೆ? ಇದು ಎಕ್ಸ್ಟೆಂಡೆಡ್ ಪಾರ್ಟ್, ಆಬ್ಟ್ಯೂಸ್ ಆಂಗಲ್. ಸೊ ಇಲ್ಲಿ ಎಕ್ಸ್ಟೆಂಡೆಡ್ ಪಾರ್ಟ್ ಏನಾಯ್ತು? EN ಏನಾಗುತ್ತೆ? ಈ ಒಂದು ಟ್ರಯಾಂಗಲ್ ಹೈಟ್ ಆಗುತ್ತೆ. ಸೊ ಇಂಟು ಏನಾಗುತ್ತೆ? EN ಆಗುತ್ತೆ. ಸೊ ಟೇಕ್ ದಿಸ್ ಆಸ್ ಈಕ್ವೇಶನ್ ನಂಬರ್ 1. Take this as equation number 1. Next ಏನ್ ಮಾಡೋಣ? In a triangle ADE and BDE. ಸೊ ಇಲ್ಲಿ ಫಸ್ಟ್ ಕೇಸ್ ಅಲ್ಲಿ ಏನ್ ಮಾಡಿದ್ವಿ? AB ಅನ್ನ ಬೇಸ್ ಆಗಿ ತಗೊಂಡಿದ್ವಿ. ಸೊ ಇಲ್ಲಿ ಸೆಕೆಂಡ್ ಕೇಸ್ ಅಲ್ಲಿ ಏನ್ ಮಾಡೋಣ? AC ಅನ್ನ ಬೇಸ್ ಆಗಿ ತಗೊಳ್ಳೋಣ. ಸೊ AC ಸೈಡ್. ಸೊ ಇದು ಏನಾಗುತ್ತೆ? ಏರಿಯಾ ಆಫ್ ಟ್ರಯಾಂಗಲ್ ADE. ಏರಿಯಾ ಆಫ್ ಟ್ರಯಾಂಗಲ್ ADE ಅಲ್ಲಿ half into AE is base and DM is height. So area of triangle ADE is equal to ಏನಾಗುತ್ತೆ? half into AE into DM ಆಗುತ್ತೆ. Divided by in a triangle ECD. Divided by in triangle ECD. Here EC is base and DM is height. Okay, so therefore this half into EC into DM ಆಗುತ್ತೆ. Take this as equation number 2. Here triangle BDE and DEC are ನೋಡಿ ಇಲ್ಲಿ triangle BDE and BDEC stands on the same base. ಸೊ ಸೇಮ್ ಬೇಸ್ ಆಗಿದ್ದಾಗ ಏನ್ ಹೇಳ್ತೇವೆ ನಾವು? ಟ್ರಯಾಂಗಲ್ ಏರಿಯಾ ಆಫ್ ಟ್ರಯಾಂಗಲ್ BDE ಅಂಡ್ ಏರಿಯಾ ಆಫ್ ಟ್ರಯಾಂಗಲ್ DEC ಆರ್ ಈಕ್ವಲ್. ಸೊ ಏರಿಯಾ ಏನಾಗಿರುತ್ತೆ? ಎರಡು ಏರಿಯಾಗಳು ಏನಾಗಿರುತ್ತೆ? ಸಮವಾಗಿರುತ್ತೆ. ಯಾಕಂದ್ರೆ ಈಕ್ವಾಲಿಟಿ ಆಫ್ ಏರಿಯಾಸ್. ದ ಟ್ರಯಾಂಗಲ್ಸ್ ಆನ್ ದಿ ಸೇಮ್ ಬೇಸ್ ಅಂಡ್ ಬಿಟ್ವೀನ್ ದಿ ಸೇಮ್ ಪ್ಯಾರಲಲ್ ಲೈನ್ಸ್ ಹ್ಯಾವ್ ಎನ್ ಈಕ್ವಲ್ ಏರಿಯಾಸ್. Therefore, area of triangle BDE is equal to ಏನಾಗುತ್ತೆ? area of triangle ECD ಆಗುತ್ತೆ. ಸೊ ಇಲ್ಲಿ half cancel, DM cancel ಆಗುತ್ತೆ. ಅದೇ ರೀತಿ in equation 1 also this half cancels, EN get cancels, AD divided by PD ಆಗುತ್ತೆ. ಸೊ ಅದೇ ರೀತಿ equation 2 ಅಲ್ಲೂ ಕೂಡ AE divided by EC ಆಗ್ತಾ ಇದೆ. So from equation 1 and 2, this AD divided by DB is equal to AE divided by EC ಆಗುತ್ತೆ. This is the ratios. AD divided by DB is equal to AE divided by EC ಆಗುತ್ತೆ. Therefore, this is the proof of the basic proportionality theorem.